ಹೇ, ಏನಾಗಿದೆ ನಿನಗೆ? ಯಾಕೆ ಈ ರೀತಿ ಕಳ್ಳನ ಥರ ಹೋಗ್ತಿದ್ಯಾ? ಅದು ಡ್ಯಾಡ್, ಎಲ್ಲರೂ ಮಲಗಿರ್ತಾರಲ್ವಾ, ಅದಕ್ಕೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ನಿಧಾನಕ್ಕೆ ಹೋಗ್ತಾ ಇದ್ದೆ. ಏನು ಕುಡ್ಕೊಂಬಂದಿದ್ಯಾ? ಗೊತ್ತಾಗ್ಬಿಡ್ತಾ ಡ್ಯಾಡ್? ಅದು ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ದ, ಸ್ವಲ್ಪ ಓವರ್ ಆಗೋಯ್ತು ಅಷ್ಟೇ. ಯು ಶುಡ್ ಕಂಟ್ರೋಲ್ ಯುವರ್ ಹ್ಯಾಬಿಟ್ಸ್. ಹೇ ಡ್ಯಾಡ್, ಐ ಮೀನ್ ಫುಲ್ ಕಂಟ್ರೋಲ್. ಅದು ಎಷ್ಟು ಕುಡಿದ್ರೆ ನಡೆದ್ರೆ ಕಿಕ್ಕೇ ಇರ್ತಲ್ಲ ಡ್ಯಾಡ್, ಎಲ್ಲ ಅಡಲ್ಟ್ರೇಷನ್. ಹೇಯ್, ನಿನಗೆ ನಿಲ್ಲೋಕ್ಕಾಗ್ತಿಲ್ಲ, ಕಿಕ್ ಕೊಡ್ತಿಲ್ವಂತೆ. ಏನು ಮಾತಾಡ್ತಿದ್ಯಾ? ಡ್ಯಾಡ್, ನನಗೆ ಎಷ್ಟು ಕುಡಿದ್ರು ಸಾಕಾಗ್ತಿಲ್ಲ ಡ್ಯಾಡ್. ನನ್ನ ಮನ್ಸಲ್ಲಿರೋದನ್ನೆಲ್ಲ ಕಕ್ಕಕ್ಕೆ ನಂಗೆ ಎಷ್ಟು ಕುಡಿದ್ರು ಸಾಲಲ್ಲ ಡ್ಯಾಡ್. ನೀವು ಈ ಕಂಪ್ನಿ ಕ್ಲೋಸ್ ಮಾಡಿ ಬೆವರೇಜ್, ಐ ಮೀನ್ ವೈನ್ ಶಾಪ್ ಓಪನ್ ಮಾಡಿಬಿಡಿ ಪ್ಲೀಸ್. ಹಾಂ ಮಾಡೋಣಂತೆ, ಅದೊಂದು ಬಾಕಿ ಇದೆ. ನೀನೇ ಆ ಕಂಪ್ನಿ ಚೇರ್ಮನ್ ಆಗಿ ಅಂತೆ. ಹೋಗು ಮಲ್ಕೋ ಹೋಗು, ಯಾರಿಗೂ ಡಿಸ್ಟರ್ಬ್ ಮಾಡಬೇಡ. ಇಲ್ಲ ಡ್ಯಾಡ್, ನನಗೆ ನಿದ್ದೆ ಬರಲ್ಲ, ನನಗೆ ಇನ್ನೂ ಬೇಕು. ನನ್ನ ಟೆನ್ಷನ್ನು ಬೇಜಾರು ಎಲ್ಲ ಹೊರಗಾಗೋದಿಕ್ಕೆ ನಾನು ಇನ್ನೂ ಕುಡಿಬೇಕು ಡ್ಯಾಡ್. ನನ್ನ ಮನಸ್ಸು ಹಗುರ ಆಗಬೇಕು ಡ್ಯಾಡ್. ನಿನಗೆ ಪ್ರೆಷರಾ, ಟೆನ್ಷನ್ನ? ಅಂಥದ್ದು ಏನಾಗಿದೆ ಡ್ಯಾಡ್? ನನ್ನ ಲೈಫೇ ಬೋರ್ ಆಗೋಗಿದೆ ಡ್ಯಾಡ್. ನನಗೆ ಏನು ಬೇಡ ಅನ್ನಿಸ್ತಾ ಇದೆ. ಏ ಪ್ರೀತು, ಏನೋ ಮಾತಾಡ್ತಿದ್ಯಾ? ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ವೈರಾಗ್ಯನಾ? ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ನೋಡು, ನಿನಗೇನೇ ಇರಲಿ ಅದನ್ನು ನನ್ನ ಹತ್ರ ಹೇಳ್ಕೊ, ನಾನು ಅದನ್ನು ಸಾಲ್ವ್ ಮಾಡ್ತೀನಿ. ಹೇಳು ಡ್ಯಾಡ್. ಇವತ್ತು ನನ್ನ ಮನಸ್ಸಲ್ಲಿರೋದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಬಿಡ್ತೀನಿ ಡ್ಯಾಡ್. ಹೇಳೋ ಪ್ರೀತು. ಏನಾಯ್ತು ಅಂದರೆ, ನನ್ನ ಲೈಫಲ್ಲಿ ಏನಾಯ್ತು ಅಂತ ಎಲ್ಲ ಹೇಳ್ಕೊಬಿಡ್ತೀನಿ ಡ್ಯಾಡ್. ಏನಾಯ್ತು ನಿನ್ನ ಲೈಫಲ್ಲಿ? ಹೇಳು ಡ್ಯಾಡ್. ನನ್ನ ಲೈಫಲ್ಲಿ ಹೇಳು. ಹೇಳೋ ಪ್ರೀತು. ಪ್ರೀತು ಹೇಳೋ. ಪ್ರೀತು. ಏನೋ ಹೇಳಬೇಕು ಅಂತಿದ್ದ, ಕುಡಿದ ಅಮಲ್ನಲ್ಲಿ ಏನೋ ಹೇಳಬೇಕು ಅಂದ್ಕೊಂಡಿದ್ನೋ, ಇಲ್ಲ ನಿಜವಾಗ್ಲೂ ಅವನಿಗೇನಾದರೂ ಸಮಸ್ಯೆ ಇದೆಯೋ? ನಾಳೆ ಇವನ ಹತ್ರ ಪರ್ಸ್ನಲ್ ಆಗಿ ಮಾತಾಡಬೇಕು. ಕಾವೇರಿ, ಯಾಕೆ ಮೋಸ ಮಾಡಿದೆ? ನೀನು ದ್ರೋಹ ಮಾಡಿದೆ. ನೀನು ದೊಡ್ಡ ಮೋಸಗಾತಿ. ಯು ಚೀಟರ್.
ನಮಸ್ಕಾರ ಅಮ್ಮ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಅಂದಹಾಗೆ ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಅದು ನನ್ ದೊಡ್ಡ ಮಗ ಮಾಧವ ಅಂತ. ಅದವನ್ ಹೆಂಡತಿ ಭಾಗೀರಥಿ, ನನ್ ದೊಡ್ಡ ಸೊಸೆ. ಅವ್ರಿಬ್ರೇನೆ ಹಸೆಮಣಿ ಮೇಲೆ ಕೂತ್ಕೊಳ್ಳೋದು. ನಮಸ್ತೆ. ನಮಸ್ಕಾರ. ನಮಸ್ಕಾರ. ಅರೆ ಮತ್ತೆ ಎದು ಅವನಿಗೆ ಯಾರು ಇಲ್ಲ ಅಂತ ಹೇಳಿದ್ನಲ್ಲ, ಇದು ಹೇಗೆ ದಿಢೀರಂತ ಇವ್ರು ಪ್ರತ್ಯಕ್ಷ ಆಗ್ಬಿಟ್ರು? ಹೇಳ್ದೆ ಏನ್ ಮಾಡ್ತೇನೆ? ಇದುವರೆಗೂ ಒಂದ್ ಪಾಲಿಗೆ ನಾವ್ ಯಾರು ಇರ್ಲಿಲ್ವಲ್ಲ. ಅಯ್ಯಯ್ಯ, ಎದು ಏನೋ ಇದು? ಹುಡುಗಿ ಫೋಟೋದಲ್ಲಿ ಇರೋ ತರ ಇಲ್ಲ, ವಯಸ್ಸಾದವಳ ತರ ಕಾಣ್ತಿದ್ದಾಳೆ. ಓಹೋ, ಅದು ಹಳೆ ಫೋಟೋ ತೋರ್ಸಿದ್ಯಾ ಅಂತ ಅನ್ಸುತ್ತೆ. ಬಡವ್ರ ಹೆಣ್ಮಕ್ಳಲ್ವಾ, ವಯಸ್ಸಲ್ಲಿ ಮದ್ವೆ ಮಾಡಕ್ ಆಗಲ್ಲ. ಹೌದು, ಈ ಹುಡುಗಿ ಯಾರು? ಇವಳು ನನ್ನ ಮಗಳು ಸ್ನೇಹಿತೆ ಸರ್ಸು ಅಂತ. ಇವನ್ ಯಾರು? ಹುಡುಗಿ ಅಣ್ಣನಾ? ಅಲ್ಲ, ಅಣ್ಣ ಅಲ್ಲ, ನನ್ ದೊಡ್ಡಳಿಮಯ್ಯ ಆದಿತ್ಯ ಅಂತ. ಅವಳು ನನ್ನ ದೊಡ್ಡ ಮಗಳು ಪೂರ್ಣಿ ಅಂತ. ನನಗೆ 2 ಹೆಣ್ಮಕ್ಳು. ನಮ್ಮ ಮನೇಲಿ ಯಜಮಾನ್ರು ಅಂತ ಬೇರೆ ಯಾರೂ ಇಲ್ಲ, ಇರೋದು ನಾನೊಬ್ನೇ. ಅಪ್ಪ ಇಲ್ದಲ್ಲಿರೋ ಹುಡುಗಿ, ಅದಕ್ಕೆ ನಾನೇ ಮುಂದೆ ನಿಂತು ಮದುವೆ ಮಾಡ್ತಾ ಇದ್ದೇನೆ. ಓ ಹೌದಾ, ಒಳ್ಳೇದಾಯ್ತು ಬಿಡಿ. ಯಾರಾದರೂ ಒಬ್ರು ಮುಂದೆ ನಿಂತು ಮಾಡಲೇಬೇಕಲ್ವಾ? ಈಗ ನಾವು ಎದು ಮದುವೆ ಮಾಡಿಸ್ತಾ ಇದೀವಲ್ಲ ಹಾಗೆ. ಓಹೋ, ಯಜಮಾನ್ರೆ ಇಲ್ಲದ ಮನೆ ಅಂದ್ಮೇಲೆ ಗಂಡಕ್ಕಿಲ್ಲದ ಮನೆ. ಅಂಕೆ ಶಂಕೆ ಏನೂ ಇರಲ್ಲ ಅಲ್ಲ? ಅಂದಹಾಗೆ ನಿಮ್ ಯಜಮಾನ್ರು ಆಸ್ತಿ ಗೀಸ್ತಿ ಏನಾದ್ರು ಮಾಡಿಟ್ಟಿದಾರಾ? ಎಲ್ಲ ಇದೆ ದೊಡ್ಡಮ್ಮ, ಅದೆಲ್ಲ ಈಗ್ಯಾಕೆ? ಸುಮ್ಮನೆ ಇರಿ ನೀವು. ಅಯ್ಯೋ, ನಾವು ಹುಡುಗನ್ ಕಡೆಯವರು, ಕೇಳ್ಬೇಕಾಗಿರೋದು ನಮ್ಮ ಹಕ್ಕು. ಹುಡುಗಿ ಕಡೆ ಆಸ್ತಿ, ಅಂತಸ್ತು, ಒಡವೆ, ವಸ್ತ್ರ ಎಷ್ಟಿದೆ ಅಂತ ಈಗಲೇ ಕೇಳಬೇಕು, ಆಮೇಲೆ ಕೇಳಕ್ಕಾಗಲ್ಲ. ಆಸ್ತಿ ಅಂತ ಏನೂ ಇಲ್ಲ. ಆಸ್ತಿ ಇಲ್ಲ ಅಂದ್ರೆ ಏನಂತೆ, ಮುತ್ತಂತ 2 ಹೆಣ್ಮಕ್ಳಿಲ್ವಾ? ಪಾಪ ನಮ್ಮ ಮಾವ ಹೋದ್ಮೇಲೆ ನಮ್ಮತ್ತೆ ತುಂಬ ಕಷ್ಟಪಟ್ಟು 2 ಹೆಣ್ಮಕ್ಳನ್ನು ಸಾಕಿದ್ದಾರೆ. ಗುಣ ಮತ್ತೆ ನಡತೆಯಲ್ಲಿ 2 ಅಪರಂಜಿ ಚಿನ್ನ. ಅಲ್ಲ, ನಾನು ಆಸ್ತಿ ನೋಡಿ ಮನೆ ಅಳಿಯಾದ್ನಾ? ಇಲ್ಲ ತಾನೆ. ಈ ಹೆಣ್ಮಗುಗೆ ಒಂದು ಆಸರ ಆಗಬೇಕು ಅಂತ ತಾನೆ. ಇಷ್ಟಕ್ಕೂ ನಿಮ್ಮ ಎದುಗೆ ಯಾವ ಮಹಾ ಆಸ್ತಿ ಇದೆ?